ಹಲೋ ಫ್ರೆಂಡ್ಸ್, ಪ್ರತಿ ಸಾರ್ತಿ ನಾನು ನಮ್ಮ ಕಾರಿನ ಸರ್ವಿಸನ್ನು ಅಥರೈಸ್ಡ್ ಸರ್ವಿಸ್ ಸ್ಟೇಷನ್ನಲ್ಲಿ ಸರ್ವಿಸ್ ಮಾಡಿಸ್ತಾ ಇದ್ದೆ. ಬಟ್ ಈ ಸಾರ್ತಿ ನಾನು ಲೋಕಲ್ ಗ್ಯಾರೇಜಲ್ಲಿ ಸರ್ವಿಸ್ ಮಾಡಿಸಿದೆ. ಸೊ ನಾನು ಕೆಲವೊಂದು ಡಿಫ್ರೆನ್ಸಸ್ನ ಐಡೆಂಟಿಫೈ ಮಾಡಿದೆ. ಸೊ ವಿಚ್ ಐ ಆಮ್ ಗೋಯಿಂಗ್ ಟು ಶೇರ್ ಇಟ್ ಟು ಯು ಇನ್ ದಿಸ್ ವಿಡಿಯೋ. ಲೋಕಲ್ ಗ್ಯಾರೇಜಸ್ಗಳಲ್ಲಿ ಸರ್ವಿಸ್ ಮಾಡಿಸೋದು ಕಂಪ್ಲೀಟ್ಲಿ ಸೇಫ್. ಸೊ ಓನ್ಲಿ ಥಿಂಗ್ ಏನಪ್ಪ ಅಂತಂದರೆ ನಿಮಗೆ ಗ್ಯಾರೇಜ್ ಕರೆಕ್ಟಾಗಿ ಗೊತ್ತಿರಬೇಕು ಮತ್ತು ಅಲ್ಲಿ ಸ್ಕಿಲ್ಡ್ ಲೇಬರ್ಸ್ ಇದ್ದರೆ ಆಯಿತು. ಎವ್ರಿಥಿಂಗ್ ಈಸ್ ಲೈಕ್ ಅ ಪ್ಲಗ್ ಆ್ಯಂಡ್ ಪ್ಲೇ ಆಯಿತಾ. ಮೋಸ್ಟ್ ಆಫ್ ದ ಥಿಂಗ್ಸ್ ಇವಾಗ ಬರೋ ಕಾರಲ್ಲಿ ಸೊ ರಿಪೇರ್ ಅನ್ನೋ ಕಾನ್ಸೆಪ್ಟು ಬಹಳ ಕಡಿಮೆ. ಸೊ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಆಯಿಲ್ ರಿಮೂವಲ್, ಜಸ್ಟ್ ಅವ್ರ ಕೆಳಗಡೆಗೆ ಒಂದು ಸ್ಕ್ರೂನ ಲೂಸ್ ಮಾಡ್ತಾರೆ, ಕಂಪ್ಲೀಟ್ ಆಯಿಲ್ ಕೆಳಗಡೆಯಿಂದ ಬರುತ್ತೆ. ಹಾಗೆಯೇ ಲೈಕ್ ಒನ್ಸ್ ಎವ್ರಿಥಿಂಗ್ ಈಸ್ ರಿಮೂವ್ಡ್ ದೇ ವಿಲ್ ರೀಫಿಲ್ ಇಟ್ ವಿತ್ ಫ್ರೆಶ್ ಆಯಿಲ್. ಬಟ್ ಇಲ್ಲಿ ಫ್ರೆಶ್ ಆಯಿಲ್ ಯಾವುದು? ದೇ ಆರ್ ಗೋಯಿಂಗ್ ಟು ಪುಟ್ ಅ ಬ್ರ್ಯಾಂಡೆಡ್ ಫ್ರೆಶ್ ಆಯಿಲ್ ಲೈಕ್ ಶೆಲ್ ಅಥವಾ ಕ್ಯಾಸ್ಟ್ರಾಲ್ ಈ ಥರ. ಸೊ ನಿಮಗೆ ಈವನ್ ಔಟ್ಸೈಡ್ ಗ್ಯಾರೇಜಲ್ಲೂ ಕೂಡ ಬ್ರ್ಯಾಂಡೆಡೇ ಹಾಕ್ತಾರೆ, ಆಮೇಲೆ ನಿಮ್ಮ ಎದುರುಗಡೆಗೆ ಹಾಕ್ತಾರೆ ಆಯಿತಾ. ಇವಾಗ ನೋಡಿ, ನಮ್ಮದು ಕಾರ್ ಬಂದುಬಿಟ್ಟು ಹ್ಯುಂಡೈ ಆಯಿತಾ. ಸೊ ಇಲ್ಲಿ ಕೆಲವೊಂದು ಸ್ಪೇರ್ ಪಾರ್ಟ್ಸ್ ಏನಿರ್ತದಲ್ಲ ಅದನ್ನು ಅವರು ಮಾಬಿಸ್ ಹ್ಯುಂಡೈ ಮ್ಯಾನುಫ್ಯಾಕ್ಚರ್ಡ್ ಪಾರ್ಟ್ಸನ್ನೇ ಅವ್ರು ರೀಪ್ಲೇಸ್ ಮಾಡ್ತಾರೆ. ಮತ್ತು ದೇ ಆರ್ ಗೋಯಿಂಗ್ ಟು ಪುಟ್ ಎ ಸೇಮ್ MRP ಲೈಕ್ ಶೋರೂಮ್. ದೆರ್ ಈಸ್ ನೋ ಡಿಫ್ರೆನ್ಸ್ ಇನ್ ದ ಕಾಸ್ಟ್. ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದರೆ ಅನ್ನೆಸೆಸರಿಯಾಗಿ ಪಾರ್ಟ್ಸನ್ನು ರಿಮೂವ್ ಮಾಡೋದು ಆ ಥರ ಮಾಡಲ್ಲ. ಲೈಕ್ ಅಥವಾ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇದು ಏರ್ ಫಿಲ್ಟರ್ ಆಯಿತಾ. ಏರ್ ಫಿಲ್ಟರ್ ಆ್ಯಕ್ಚುಲಿ ಹೋಗಿದೆ. ಸೊ ದೇ ಆರ್ ಗೋಯಿಂಗ್ ಟು ರೀಪ್ಲೇಸ್ ಇಟ್ ವಿತ್ ಎ ನ್ಯೂ ಒನ್ ಆ್ಯಂಡ್ ದಟ್ ಟು ದೇ ಆರ್ ರೀಪ್ಲೇಸಿಂಗ್ ಇಟ್ ವಿತ್ ದ ಹ್ಯುಂಡೈ ಮಾಬಿಸ್ ಪಾರ್ಟ್ ಓನ್ಲಿ. ಮತ್ತು ನೋಡಿ ಆಯಿಲ್, ಸೊ ನಿಮ್ಮ ಎದುರಿಗೇ ದೇ ಆರ್ ಗೋಯಿಂಗ್ ಟು ರೀಫಿಲ್ ಇಟ್ ವಿತ್ ಅ ಫ್ರೆಶ್ ಆಯಿಲ್. ಮತ್ತು ಕೂಲೆಂಟ್ ಆಗಿರ್ಬೋದು, ನೋಡಿ ಶೆಲ್ನ ಹೊಸ ಕೂಲೆಂಟನ್ನು ನನ್ನ ಎದುರಿಗೇ ಓಪನ್ ಮಾಡಿಬಿಟ್ಟು ದೇ ಆರ್ ಗೋಯಿಂಗ್ ಟು ರೀಫಿಲ್ ಇಟ್. ಸೊ ಇನ್ ದಿಸ್ ವೇ ಲೋಕಲ್ ಗ್ಯಾರೇಜಸ್ ಆಲ್ಸೋ ವೆರಿ ಪ್ರಾಂಪ್ಟ್ಲಿ ದೇ ಆರ್ ಡೂಯಿಂಗ್ ದ ಸರ್ವಿಸ್. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಲೋಕಲ್ ಗ್ಯಾರೇಜಸಲ್ಲಿ ದೇ ವಿಲ್ ಪ್ರಾಂಪ್ಟ್ಲಿ ಸೇ ಲೈಕ್ ಈಗ ನೋಡಿ, ಈಗ ಬ್ರೇಕ್ ಶೂಸ್ ಏನು ಡ್ಯಾಮೇಜ್ ಆಗಿಲ್ಲ ಅಂತ ಅಂದರೆ ದೇ ವಿಲ್ ಸೇ ಲೈಕ್ ಇಟ್ ವಿಲ್ ಈಸಿಲಿ ಕಮ್ ಫಾರ್ ಅನದರ್ 10K ಕಿಲೋಮೀಟರ್ಸ್, ಯು ಕ್ಯಾನ್ ರೈಡ್ ಇಟ್ ವಿತ್ ಅ ಕಾನ್ಫಿಡೆನ್ಸ್. ಆ ಥರ ಎಲ್ಲ ನಿಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ಅನ್ನೆಸೆಸರಿಯಾಗಿ ಬಿಲ್ ಮಾಡಲ್ಲ ಅನ್ನೋದೊಂದು ಸಜೆಷನ್ನು. ನೀವು ಯಾವಾಗ ಸರ್ವಿಸ್ ಸೆಂಟರ್ನ ಆಪ್ಟ್ ಮಾಡಬೇಕು ಅಂತ ಅಂದರೆ ಲೈಕ್ ಇಫ್ ದೆರ್ ಈಸ್ ಎ ಮೇಜರ್ ಚೇಂಜ್, ಲೈಕ್ ಫಾರ್ ಎಕ್ಸಾಂಪಲ್ ಕ್ಲಚ್ ಪ್ಯಾಡ್ ಆಗಿರ್ಬೋದು ಅಥವಾ ಮೇಜರ್ ಏನೋ ಒಂದು ಪಾರ್ಟನ್ನು ನೀವು ರೀಪ್ಲೇಸ್ ಮಾಡ್ತೀರಾ ಅಂತ ಅಂದರೆ ಆವಾಗ ಸರ್ವಿಸ್ ಸೆಂಟರ್ನ ಪ್ರಿಫರ್ ಮಾಡ್ಬೋದು. ಬಿಕಾಸ್ ಅಲ್ಲಿ ನಿಮಗೆ ವಾರಂಟಿ ಸಿಗುತ್ತೆ ಪಾರ್ಟ್ ಮೇಲೆ, ಲೈಕ್ 6 months or 1 year. ಬಟ್ ಔಟ್ಸೈಡ್ ಗ್ಯಾರೇಜಸಲ್ಲಿ ಐ ಆಮ್ ನಾಟ್ ಶೋರ್ ವೆದರ್ ಯು ರಿಯಲಿ ಗೆಟ್ ವಾರಂಟಿ ಆರ್ ನಾಟ್. ಮತ್ತು ಕೆಲವೊಮ್ಮೆ ಈ ಸಾಫ್ಟ್ವೇರ್ಸ್ ಎಲ್ಲ ಲೋಕಲ್ ಗ್ಯಾರೇಜಸಲ್ಲಿ ಅಪ್ ಟು ಡೇಟ್ ಇರೋದಿಲ್ಲ. ಪ್ರಾಬಬ್ಲಿ ಆವಾಗ ಸ್ವಲ್ಪ ಕಷ್ಟ ಆಗಬಹುದು. ಬಟ್ ಸ್ಟಿಲ್ ದೇ ಹ್ಯಾವ್ ಸಮ್ ವರ್ಕ್ ಅರೌಂಡ್ ಮೆಕ್ಯಾನಿಸಮ್ ಟು ಗೈಡ್. ಬಟ್ ದಟ್ ಈಸ್ ನಾಟ್ ಎ ಮೇಜರ್ ಕನ್ಸರ್ನ್. ಬಟ್ ಸ್ಟಿಲ್ ಐ ಜಸ್ಟ್ ವಾಂಟೆಡ್ ಟು ಹೈಲೈಟ್ ಆನ್ ದ ಸೇಮ್. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಓವರಾಲ್ ಬಿಲ್ಲಿಂಗಿಗೆ ಬಂದರೆ ಇಲ್ಲಿ ನೀವು ನೋಡ್ಬೋದು, ಈ ಸರ್ವಿಸಲ್ಲಿ ನನಗೆ ಜಸ್ಟ್ ಅರೌಂಡ್ 6600 ಆಗಿದೆ. ದಟ್ ವಿತ್ ಆಲ್ ಬ್ರ್ಯಾಂಡೆಡ್ ಐಟಮ್ಸನ್ನೇ ಅವ್ರು ರೀಪ್ಲೇಸ್ ಮಾಡಿದ್ದಾರೆ, ದಟ್ ಟು ಮಾಬಿಸ್ ಹ್ಯುಂಡೈ ಮ್ಯಾನುಫ್ಯಾಕ್ಚರ್ಡ್ ಒನ್ನು. ಮತ್ತು ಲೈಕ್ ಎಗೈನ್ ಅದರೊಳಗೂ ಲೈಕ್ ನನಗೆ ಸ್ವಲ್ಪ ಡಿಸ್ಕೌಂಟ್ ಸಿಕ್ತು. ಬಟ್ ಅದೇ ನೀವೇನಾದರೂ ಸರ್ವಿಸ್ ಸೆಂಟ್ರಲ್ಲಿ ಮಾಡಿಸಿದರೆ ಈಸಿಲಿ 8 to 9K ಬಿಲ್ ಬಂದಿರೋದು. ಸೊ ಓವರಾಲ್ ನಿಮಗೆ 30 to 35% ಅಷ್ಟು ನಿಮಗೆ ಸೇವ್ ಆಗುತ್ತೆ ಕಾಸ್ಟ್ ವೈಸ್ ಆಯಿತಾ. ಸೊ ಐ ಪ್ರಿಫರ್ ಲೈಕ್ ಚೂಸಿಂಗ್ ಲೋಕಲ್ ಸರ್ವಿಸ್ ಸೆಂಟರ್ಸ್ ಫಾರ್ ದಿಸ್ ಬೇಸಿಕ್ ಸರ್ವಿಸ್ ಈಸ್ ಮಚ್ ಬೆಟರ್ ಓವರ್ ಶೋರೂಮ್ ಅಂತ ಅನ್ನಿಸ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.